ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಲ್ಲಿ ಮತ್ತೆ ಅಕ್ರಮ ಮಟ್ಕಾ ಓಸಿ ದಂಧೆ ತಲೆದೋರಿದ ಆರೋಪ ಕೇಳಿಬರ್ತಿದೆ. ಕಳೆದ 2-3 ತಿಂಗಳುಗಳಿಂದ ಬಂದ್ ಆಗಿದ್ದ ಈ ದಂಧೆ ಇದೀಗ ಮತ್ತೆ ರಾಜಾರೋಷವಾಗಿ ನಡೆಯುತ್ತಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಶಿಗ್ಗಾವಿ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಮಟ್ಕಾ ಬರೆಯಲಾಗ್ತಿದ್ದು ದಂಧೆ ಜೋರಾಗಿ ಸಾಗ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಈ ಕುರಿತು ಮಾಧ್ಯಮಗಳಲ್ಲಿ ನಿರಂತರವಾಗಿ ಸುದ್ದಿ ಪ್ರಕಟವಾಗ್ತಿದ್ರೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿಲ್ಲ ಎಂಬ ಮಾತುಗಳು ಕೇಳಿಬರ್ತಿವೆ. ಈ ಮಟ್ಕಾ ಜಾಲದ ಹಿಂದಿರುವ ಪ್ರಮುಖ ವ್ಯಕ್ತಿ ಹಾನಗಲ್ ಮೂಲದವನು ಎಂಬ ಅನುಮಾನ ವ್ಯಕ್ತವಾಗಿದೆ. ದಂಧೆ ನಿರ್ವಹಿಸುತ್ತಿರುವವರಿಗೆ ಪೊಲೀಸರ ಭಯವೇ ಇಲ್ಲದಂತಾಗಿದೆ ಎಂಬ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿವೆ. ಪ್ರತಿ ತಿಂಗಳು ಮಾಮೂಲಿ ನೀಡಲಾಗ್ತಿದೆ ಎಂಬ ಮಾತುಗಳು ಹರಿದಾಡ್ತಿದ್ದು ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕಾದ ಅಧಿಕಾರಿಗಳ ಮೌನ ಹಲವು ಪ್ರಶ್ನೆಗಳನ್ನು ಎಬ್ಬಿಸಿದೆ. ಒಟ್ಟಾರೆಯಾಗಿ ಶಿಗ್ಗಾವಿಯಲ್ಲಿ ಮತ್ತೆ ಮಟ್ಕಾ ಓಸಿ ದಂಧೆ ಆಕ್ಟಿವ್ ಆಗಿರುವುದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಸಂಬಂಧಿತ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹ ಕೇಳಿಬರ್ತಿದೆ. ವರದಿ ರಮೇಶ್, ಪಬ್ಲಿಕ್ ನ್ಯೂಸ್ 24x7. ತಮ್ಮ ಹೆಸರು? ನಮ್ದು ರಾಮಣ್ಣ ರೀ. ರಾಮಣ್ಣ. ಎಷ್ಟು ಜನ ಅದ್ರ ಬೇರೆ ಆಗತ್ತೆ? ಈಗ 2 ಜನ ಆತ್ರಿ. ಮಾಲಕ್ರಿ ಅವ್ರಿ? ಅವ್ರಿಗೆ ಅನ್ಗಲ್ದವನ ಯಾವ್ದಾದ್ರು ಅಂತಾರಿಪ್ಪ. ಅನ್ಗಲ್ರಿ? ಅನ್ಗಲ್ ಯಾರು ಗೊತ್ತಿಲ್ಲ ರೀ. ಕಾರ್ಕೊಂಡ್ರಿ ಗೊತ್ತಿಲ್ಲ. ಕರ್ಕೊಂಡ್ರಿ? ಅವ್ರು ಮುಸಲ್ಮಾನ್ ಬರ್ತಾರೆ 2 ಮಂದಿ. ಯಾವ್ರಿ? ಅವ್ರು ಯಾವ್ರಿಂದ ಅನ್ಗಲ್ ಅಂತಾರಿಪ್ಪ. ನಾವು ಪಕ್ಕ ಕೇಳಿಲ್ಲ. ಎಷ್ಟು ಜನ ಅದ್ರ ಬೇರೆ ಆಗತ್ತೆ? ಏನು ಎಷ್ಟು ಜನ ಅದ್ರ ಬೇರೆ ಆಗತ್ತೆ? ನಾವು ಒಂದಲ್ಲ 2-3 ಜನ ಅಂತ ಹೇಳಿ ಬೇರೆ ಆಗತ್ತೆ. ಹೌದ್ರಾ? ಎಷ್ಟು ಜನ ಬಂದಿತ್ತಲ್ರಿ ಅದು? ಎಷ್ಟು ಜನ ಬಂದಿತ್ತಲ್ಲ ಅದು? ಬಂದೈತಿ ರೀ. ಮತ್ತೆ ಮನೆ ಮಾಮೂಲಿ ಕಟ್ ಮಾಡ್ತಿದ್ವಿ ನಾವು. ಪಬ್ಲಿಕ್ ಮಾಮೂಲಿ ಕೊಡ್ತೀರ? ಮಾಡಂಗಿಲ್ಲ. ಮಾಮೂಲಿ ಎಷ್ಟು ಕೊಡ್ತೀರಿ? ಆಗೈತಿಪ್ಪ. ಅವ್ರಿಗೆ ನಾವು ವಿಚಾರ ಮಾಡಂಗಿಲ್ಲ ಸರ್. ಅವೆಲ್ಲ ಯಾವ್ರಿ ಅವರು? ಅವ್ರು ಹನ್ಗಲ್ ಹುಬ್ಳಿ ಅಂತಾರಿಪ್ಪ. ನಮಗೂ ಪಕ್ಕ ಹೇಳೋಲ್ರಿ ಅವ್ರು. ಯಾರಿಗೆ ಕೊಡ್ತೀರಿ ಬುಕ್ ಅದು? ಅವರು ಮುಸಲ್ಮಾನ್ರ ಒಬ್ಬ ಬಂದು ಹೋಯ್ತಾನೆ ರೀ. ಯಾರು ಅವ್ರ ಹೆಸರೇನ್ರಿ? ಅವ್ರ ಹೆಸರು ನಮ್ಗೆ ಏನು ಗೊತ್ತಿಲ್ಲಪ್ಪ. ಕೇಳಿಲ್ಲ ನಾವು ಯಾಕೆ ನೋಡ್ಬೇಕು. ಒಟ್ಟ ಕೇಳಿದ್ರಿ. ಬರ್ತಾಗ ಆಯ್ತಾಕೊಮ್ಮೆ ಲೆಕ್ಕ ಹಾಕಿ ಹೋಗ್ತಾರೆ. ನೋಡ್ತಾರೆ ಇಲ್ಲಿ ಹೌದು. ಇದು ಪೇಮೆಂಟ್ ಎಷ್ಟು ಬಿದ್ದಿರ್ತದ ಮೇಲೆ ಲೆಕ್ಕರಿ. ಏನು ಪರ್ಮಿಷನ್ ಐತೇನ್ರಿ ಪೊಲೀಸ್ ಸ್ಟೇಷನ್ ಅದಕ್ಕೆ? ಸ್ಟೇಷನ್ ಇಂದ ಪರ್ಮಿಷನ್ ಐತೇನ್ರಿ ಅದಕ್ಕೆ? ಪರ್ಮಿಷನ್ ಐತಿ ರೀ. ಪರ್ಮಿಷನ್ ಐತ್ರಿ? ಮಾಮೂಲಿ ತಿಂಡಿಯಾಗಿ ಮಾಡ್ಯಾರ ಅವರು. ಮಾಮೂಲಿ ತುಂಬ್ತಾರ? ಎಷ್ಟು ತುಂಬ್ತಾರೆ ಮಾಮೂಲಿ? ಅದನ್ನೆಲ್ಲ ವಿಚಾರ ಮಾಡಿ ಸರ್. ಯಾಕೆ ಪೊಲೀಸರು ಕೇಳೋದಿಲ್ಲನ್ರಿ? ಪೊಲೀಸ್ ಇಲ್ರಿ. ಕೇಳೋದಿಲ್ರಿ? ಮಾಮೂಲಿ ಕಟ್ಟಿರ್ತಾವಲ್ರಿ. ಹಾಂ ರೀ. ಮಾಮೂಲಿ ಅಷ್ಟೇ. ಒಟ್ಟಿ ಮಾಡಿದ ಆಟ ಆಡಿದ್ದ ಚಲಾಟ ಇಲ್ರಿ ಸರ. ಅದಲ್ರಿ? ನಾವು ಮತ್ತೆ ಕದಿನ ಅಷ್ಟ ಮಾಡಂಗಿಲ್ಲಪ್ಪ. ಪಬ್ಲಿಕ್ ಅಷ್ಟ ಮಾಡ್ತೀವಿ ಮಾಡಂಗಿಲ್ಲ ಸರ್. ಯಾಕಂದ್ರೆ ಎಲ್ಲಿ ಬೋಗ್ರಿ ನೋಡ್ರಿ. ಎಲ್ಲಿ ಮಾಡಕ್ ನೋಡ್ರಿ ಎಲ್ಲಿ ಬೋಗ ಸರ್. ಹೌದ್ರಾ? ಪೊಲೀಸ್ ರಿಜಿಸ್ಟ್ರೇಷನ್ ಒಟ್ಟು ಮಂತ್ಲಿ ಕೊಡ್ತೀರಿ? ಅವರ ಕೊಡೋದು. ನಮ್ಗೇನು ಸಂಬಂಧ ಇಲ್ಲ ಸರ್. ಅವ್ರ ಕೊಡ್ತಾರಲ್ರಿ? ನಿಮಗೇನು ಫಾಯ್ದಾ? ಕಮಿಷನ್ ಅಷ್ಟೇ ರೀ. ಕಮಿಷನ್ ಎಷ್ಟು ರೀ? 15 ಪಾಸ ಕೊಡ್ತಾರೆ. 15 ರೂಪಾಯಿ ಅಂದ್ರೆ ಹೆಂಗ್ರಿ? 100ಕ್ಕೆ 15 ರೀ. ನಮ್ಗೆ ಏನು ಬಿಡ ಸರ್. ಹಂಗೆ ಸುಮ್ಮನೆ ನಮ್ಮ ಚೀಟಿ ಮಾಡ್ತೀವಿ. ನಾವು ಏನು ಹಂಗೆ ಸುಮ್ಮನೆ ಮಾಡೋದಿಲ್ಲ. ಏನಪ್ಪ ಒದ್ದಾಗ ಮಾಡ್ತೀವಿ ರೀ. ನಾವು ಏನಕ್ಕೆ ಒಂದು ಕಾಲು ಅದು ಹೋದೇವ್ರಿ. ಆಪರೇಷನ್ ಆಗೈತೆ. ಆಯ್ತು. ಕಣ್ಣು ಕಾಲು ಹಂಗೆ ಸುಮ್ಮನೆ ಇವಾಗ ಮಾಡೋದು ಲೇಟ್ ಆಗಿದೆ. ಸರಿ ಸರ್. ಆಯ್ತು. ನಿಮ್ದು ಯಾವುದು ಸರ್? ಇದೇ ಬರ್ತಾವ್ರಿ. ಹಾಂ. ನೀವು ಯಾರು ಮಾಡಿರಿ? ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.